ಹಿನ್ನೆಲೆಯಲ್ಲಿ ಜಂಬೂ ಸವಾರಿಗೆ ಮೆರುಗನ್ನ ಕೊಡುವಂತಹ ಕಲಾ ತಂಡಗಳು, ಆ ಕಲಾ ತಂಡಗಳಲ್ಲಿ ಒಂದಾದಂತಹ ಒಂದು ಬೆಳಗಾಂ ಕಲಾ ತಂಡದ ನೊಟ್ಟಿಗೆ ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ಕಾರ ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಬೆಳಗಾವಿ ಡಿಸ್ಟ್ರಿಕ್ಟಿಂದ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿಯಿಂದ ಬಂದಿದ್ದೀವಿ ಸರ್. ಒಟ್ಟು ಎಷ್ಟು ಜನ ಇದ್ದೀರಾ ತಂಡದಲ್ಲಿ? 15 ಜನ ಅಲ್ಲ. ನಿಮ್ಮ ಒಂದು ಕಲೆಯ ಹೆಸರೇನಂತ? ಬಸವೇಶ್ವರ ಗುಂಡೇನಟ್ಟಿ ಜಗ್ಗಲಿಗೆ ಅಂತ ಹೆಸರು. ಓಕೆ, ದಸರಾದಲ್ಲಿ ಎಷ್ಟು ವರ್ಷಗಳಿಂದ ಭಾಗಿಯಾಗ್ತಾ ಇದ್ದೀರಾ? 5 ವರ್ಷಗಳಿಂದ. ಏನ್ ಅನ್ಸುತ್ತೆ ಜನಗಳು ನೋಡಕ್ಕೆ? ಜನಗಳು ಸಹ ಲಕ್ಷಾಂತರ ಜನರ ಮಧ್ಯೆ ಜಗ್ಗಲಿಗೆ ಬಾರಿಸ್ಕೊಂಡು ಹೋಗ್ತೀರಾ, ಏನ್ ಅನ್ಸುತ್ತೆ? ತುಂಬಾ 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 ಖುಷಿ ಆಗ್ತಾ ಇದೆ. ಮೈಸೂರು ಬಗ್ಗೆ ಏನಂತೀರಾ? ಮೈಸೂರು ಸಾಂಸ್ಕೃತಿಕ ನಗರ, ಇನ್ನು ಹೆಮ್ಮೆ, ಇಲ್ಲಿ ಸಿಗೋದೊಂದು ಹೆಮ್ಮೆ ಕಲಾವಿದರು, ಇಲ್ಲಿ ನೋಡೋದೊಂದು ತುಂಬಾ ಆಕರ್ಷಣೀಯ ಆದಂತ ಸ್ಥಳ ಅದ. ಚಾಮುಂಡಿ ತಾಯಿ ಆಶೀರ್ವಾದ ತುಂಬಾ ಇದೆ. ಅಜ್ಜಾರ, ದಸರಾಗ್ ಬಂದಿದ್ರೆ ಏನ್ ಅನ್ಸುತ್ತೆ? ಖುಷಿ ಆಗ್ತದಲ್ರಿ. ಖುಷಿ ಆಗ್ತದೆ. ಲಕ್ಷಾಂತರ ಜನರ ಮಧ್ಯೆ ಬಾರಿಸ್ಕೊಂಡು ಹೋಗ್ತೀರಾ, ಏನ್ ಅನ್ಸುತ್ತೆ? ಕೋಟ್ಯಾಂತರ ಮಂದಿ ಬಳಸೋದು ಖುಷಿ ಆಗ್ತದ್ರಿ. ಬಾರಿಸ್ಕೊಂಡು ಉದ್ದಕ್ಕೂ ಬಾರಿಸ್ಕೊಂಡು ಹೋಗ್ತದ, ಸುಸ್ತು ಏನು ಆಗಲ್ವಾ? ಏನೂ ಅನ್ಸಲ್ಲ ನಮಗೆ. ಯಾಕಂತಂದ್ರೆ ಆ ತಾಯಿ ಚಾಮುಂಡಿ ತಾಯಿ ಆಶೀರ್ವಾದ ನಮ್ಮ ಮೇಲೆ 5 ವರ್ಷ ಪ್ರತಿ ವರ್ಷ ಬರ್ತಾ ಇದ್ದೀವಿ. 5 ವರ್ಷ ಆಯ್ತು ಬರಕತ್ತ. ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಏನು ನಮ್ಮ ಸುಸ್ತು ಅನ್ಸಲ್ಲ, ಏನು ಅನ್ಸಲ್ಲ. ಒಂದ್ಸಲ ನುಡಿಸ್ತೀರಾ? ಅದರ ಒಂದೇ ಒಂದು ನುಡಿಸ್ತೀವಿ. ಉತ್ತರ ಕರ್ನಾಟಕದ ಜಗ್ಗಲಿಗೆಯನ್ನ ಇವತ್ತು ನಮಗೋಸ್ಕರ ನುಡಿಸ್ತಾ ಇದ್ದಾರೆ ನಮ್ಮ ಕಲಾ ತಂಡ, ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿಗೆ ತಂಡದವರು. ಈ ಒಂದು ವಾದ್ಯದ ಹೆಸರು ಜಗ್ಗಲಿಗೆ ಅಂತ. ನಮ್ಮ ಬೆಳಗಾಂನ ತಂಡದವರು ಬಂದಿರುವಂಥದ್ದು ಮೈಸೂರಿಗೆ. ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಸಾಕಷ್ಟು ಕಲಾ ತಂಡಗಳನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯನ್ ಟಿವಿ, ಮೈಸೂರು.